ನಾರ್ತ್ ಈಸ್ಟಲ್ಲಿ ಈಗ ವಾಟರ್ ಏನಿದೆ, ವಾಟರ್ ಚೆನ್ನಾಗಿದೆ ಮತ್ತು ಎನರ್ಜಿ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ಕಾಣ್ತಿದೆ ನಿಮಗೆ 100% ಎನರ್ಜಿ. ಸೊ ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಏನು ಮಾಡೋಣ ಅಂತಂದರೆ, ಈ ಲೆವೆಲ್ ಏನಿದೆ ಇದಕ್ಕಿಂತ ಒಂಚೂರು ಆ ಕಡೆ ಎತ್ತರ ಮಾಡೋಣ ಅಷ್ಟೇ. ಅಂದರೆ ಎಂಟೈರ್ ಇದನ್ನು ಎತ್ತರ ಮಾಡೋ ಅವಶ್ಯಕತೆ ಇಲ್ಲ. ಏನು ಎಂಡ್ ಪಾಯಿಂಟ್ ಏನು ಬರುತ್ತೆ ಅಲ್ಲಿ ಸ್ವಲ್ಪ ಎತ್ತರ ಮಾಡಿದ್ರೆ ಅಲ್ಲಿಗೆ ಅದು ಸಾಲ್ವ್ ಆಗುತ್ತೆ. ಅದು ಮಾಡಿದ್ರೆ ಮುಗಿದೋಗುತ್ತೆ. ಸೊ ಆವಾಗ ಆ ಬ್ಯಾಲೆನ್ಸು ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ವಿಡಿಯೋ ಈ ಜಾಗದಿಂದ ಆ ಕಡೆ ಬೇರೆಯವ್ರ ಜಾಗ ಇರೋದ್ರಿಂದ ಆ ಕಡೆ ಎಷ್ಟೇ ಎತ್ತರ ಇದ್ರೂ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯಾಕಂದರೆ ನಮ್ಮ ಬೌಂಡ್ರಿಗೆ ಏನು ಬರ್ತದೆ ಅಷ್ಟಕ್ಕೆ ಮಾತ್ರ ನಾವು ಲೆಕ್ಕ ತೊಗೊಬೇಕು. ಸೊ ಈಗ ನಮ್ಮ ಬೌಂಡ್ರಿ ಅಲ್ಲಿ ಎಂಡ್ ಆಗೋದ್ರಿಂದ ಇಲ್ಲಿ ಏನು ತಗ್ಗಿದೆ ಅದನ್ನು ಮಾತ್ರ ನಾವು ಲೆಕ್ಕ ತೊಗೊಂಡ್ರೆ ಆಗತ್ತೆ. ಸೊ ಅದನ್ನು ಮಾಡೋದು. ಲೋಡ್ ಎಲ್ಲ ಹಾಕಿದ್ದಾರೆ, ಮಿಷಿನ್ಸ್ ಕೂಡ ಕುಬೇರ್ ಮೂಲೆಯಲ್ಲೇ ಇದೆ. ಸೊ ಹಾಗಾಗಿ ಅಂಥ ಏನೋ ಸಮಸ್ಯೆ ಕಾಣ್ತಾ ಇಲ್ಲ. ಸೊ ಅದನ್ನು ಅಲ್ಲೇ ಹೈಟ್ ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಬಟ್ ಇಲ್ಲಿ ಇಷ್ಟೇ ಅದೆಲ್ಲ ಮಿಷಿನರಿ ಆಗ್ಬೋದು, ಕಂಪ್ಲೀಟ್ ಲೋಡ್ ಆಗ್ಬೋದು, ಅವೆಲ್ಲ ಇದು ಕುಬೇರನ ಮೂಲೆಯೆಲ್ಲ ಬರ್ತಾ ಇರೋದ್ರಿಂದ ಲೋಡ್ ಚೆನ್ನಾಗಿದೆ. ಅವಾಗ ಬ್ರಹ್ಮಸ್ಥಾನಕ್ಕೆ ಹೋಗ್ಬಿಟ್ಟು ನಾರ್ತ್ ಎಷ್ಟು ಡಿಗ್ರಿ ಟಿಲ್ಟ್ ಇದೆ ಅಂತ ನೋಡ್ಕೊಂಡ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಬ್ರಹ್ಮಸ್ಥಾನನ ನೋಡ್ತಾ ಇದ್ದೀವಿ ಯಾವ ಜಾಗಕ್ಕೆ ಬರುತ್ತೆ ಅಂತ. ಮಾರ್ಕ್ ಮಾಡ್ತೀವಿ. ಇಲ್ಲೊಂದು ಏನೋ ರೆಡಿ ಇದೆ. ನಾವು ಪ್ಲೇಟ್ ಇಲ್ಲ ನನ್ನ ಫೋಕಸ್ ಇಲ್ಲೇ ಓಪನ್ ಆಗ್ತಿದೆ. ಈ ಕಡೆಯಿಂದಲೇ ನೋಡ್ಬಿಡೋಣ. ನೋಡಿ, ಇದೇ ಭಾಗದಲ್ಲಿ ಓಪನ್ ಆಗ್ತಾ ಇದೆ. ಸೊ ಇದು ನಿಮ್ಮ ಬ್ರಹ್ಮಸ್ಥಾನ ಈ ಸೈಟಿಗೆ. ನಾರ್ತು ನಿಮಗೆ ಒಂದು 8 ಡಿಗ್ರೀಸ್ ಟಿಲ್ಟ್ ಇದೆ. ಸೊ ಅಂಥ ಏನು ಜಾಸ್ತಿ ಕ್ರಾಸ್ ಇಲ್ಲ. ಸೊ ಹಂಗಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸೊ ಈಶಾನ್ಯ ಮೂಲೆ ಇಲ್ಲೇ ಬರ್ತದೆ, ಕರೆಕ್ಟಾಗಿ ಈಶಾನ್ಯ ಮೂಲೆ ಇದೆ. ಸೊ ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಳೋಷ್ಟಿಲ್ಲ. ಈ ಜಾಗದ ಜಿಯೋಪಥಿಕ್ ಸ್ಟ್ರೆಸ್ನ ಫೈಂಡ್ ಔಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಒಂದು 5 ಎಕರೆ ಜಾಗ ಇದೆ. ಇದು 5 ಎಕರೆ ಜಾಗದಲ್ಲಿ ಎಷ್ಟು ಇದು ಜಿಯೋಪಥಿಕ್ ಸ್ಟ್ರೆಸ್ ಇದೆ ಅನ್ನೋದು ತೋರಿಸ್ತಾ ಇದೆ. 81 to 82% ಫೈಂಡ್ ಔಟ್ ಆಗಿದೆ. 2 ಜಿಯೋಪಥಿಕ್ ಸ್ಟ್ರೆಸ್ ಲೈನು ಇಲ್ಲಿ ಗೊತ್ತಾಗಿದೆ. ಸೊ ಭೂಮಿ ಒಳಗಡೆ ಇರೋವಂಥ ಜಿಯೋಪಥಿಕ್ ಸ್ಟ್ರೆಸ್ಸು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಜಿಯೋಪಥಿಕ್ ಸ್ಟ್ರೆಸ್ ಅಂದರೆ ಏನು ಆ್ಯಕ್ಚುಲಿ? ಅಂದರೆ ಭೂಮಿ ಒಳಗಡೆ ಇರೋವಂಥ ನೆಗೆಟಿವ್ ರೇಖೆಗಳು. ಬನ್ನಿ ಇಲ್ಲಿ ಕರೆಕ್ಟ್. ಸೊ ಈಗ 10 ಡಿಗ್ರೀಸ್ ಟಿಲ್ಟ್ ಇದೆ. ಸೊ ಹಾಗಾಗಿ 10 ಡಿಗ್ರೀಸ್ ಟಿಲ್ಟ್ ತೊಗೊಂಡು ಇದಕ್ಕೆ ಓಕೆ ಮಾಡ್ತಾ ಇದ್ದೀನಿ. ಈಗ ಉತ್ತರದಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ಬರ್ತಾ ಇದೆ ನಮಗೆ. ಸೊ ಅದೇ ಥರ ಎಲ್ಲ ಝೋನ್ಸೂ ಎನರ್ಜಿ ಎಷ್ಟೆಷ್ಟಿದೆ ಅನ್ನೋದು ತೋರಿಸ್ಬಿಡುತ್ತೆ. ಏಯ್ಟಿ 89% ಇದೆ. ಸೊ ನಾರ್ತಲ್ಲಿ ಎನರ್ಜಿ ಚೆನ್ನಾಗಿದೆ, ಉತ್ತರದಲ್ಲಿ ಯಾವುದೇ ರೀತಿ ಅಂಥ ನೆಗೆಟಿವ್ ಇಲ್ಲ. ನೆಕ್ಸ್ಟು ಹಾಗೆ ಈಶಾನ್ಯ ಮೂಲೆಯಲ್ಲಿ ಚೆಕ್ ಮಾಡ್ತಾಯಿದೆ. ಆಟೋ ಸ್ಕ್ಯಾನ್.
ಈಶಾನ್ಯ ಮೂಲೆಯಲ್ಲಿ 49% ಇದೆ, ಸ್ವಲ್ಪ ಕಮ್ಮಿ ಇದೆ, ಅದನ್ನು ಇನ್ಕ್ರೀಸ್ ಮಾಡ್ಬೋದು. ಸೊ ನೆಕ್ಸ್ಟು ಈಸ್ಟಲ್ಲಿ ಪೂರ್ವದಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ಅದಕ್ಕೆ ಕಂಪೇರ್ ಮಾಡಿಕೊಂಡು ಇದು ಹೈಟ್ ಇದ್ದಾಗ ಆ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು, ಅಲ್ಲಿ ಸ್ವಲ್ಪ ಎತ್ತರ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅಥವಾ ಇಲ್ಲೂ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು. ನಾನು ಹೇಳ್ತೀನಿ ಬಿಡಿ. ಈಗ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ದಿಕ್ಕದು ಝೋನ್ಸ್ ಎನರ್ಜಿ ಬಂದಿದೆ. ಅದ್ರಲ್ಲಿ ನೋಡಿದ್ರೆ ಪೂರ್ವದ ಪಶ್ಚಿಮದ ಕಡೆ ಕಮ್ಮಿ ಇದೆ, ಈಶಾನ್ಯದ ಕಡೆ ಕಮ್ಮಿ ಇದೆ, ಮತ್ತು ಅಗ್ನಿ ಮೂಲೆ ಸ್ವಲ್ಪ ಕಮ್ಮಿ ಇದೆ. ಸೊ ಇಲ್ಲಿ ಎನರ್ಜಿ ಬಾರ್ ಚಾರ್ಟಲ್ಲಿ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಉತ್ತರದ ಕಡೆ 89% ಇದೆ, ಚೆನ್ನಾಗಿದೆ. ಈಶಾನ್ಯದ ಕಡೆ ಸ್ವಲ್ಪ ಕಮ್ಮಿ ಇದೆ, 49% ಇದೆ. ಪೂರ್ವದ ಕಡೆ 45 ಇದೆ. ಅಗ್ನಿ ಮೂಲೆಯಲ್ಲಿ ಕಮ್ಮಿ ಇದೆ. ಅದಾದಮೇಲೆ ಸೌತಲ್ಲೂ ಕೂಡ ಎನರ್ಜಿ ತುಂಬ ಚೆನ್ನಾಗಿದೆ. ಅಗ್ನಿ ಮೂಲೆ ಇದು ಕುಬೇರನ ಮೂಲೆಯಲ್ಲಿ ಚೆನ್ನಾಗಿದೆ, ಪಶ್ಚಿಮದಲ್ಲಿ ಕಮ್ಮಿ ಇದೆ, ಮತ್ತು ವಾಯುವ್ಯ ಮೂಲೆಯಲ್ಲೂ ಎನರ್ಜಿ ಚೆನ್ನಾಗಿದೆ. ಸೊ ಎಲ್ಲೆಲ್ಲಿ ಎನರ್ಜಿ ಕಮ್ಮಿ ಇದೆ ನಿಮಗೆ, ನಮಗೆ ತುಂಬ ಕಮ್ಮಿ ಇರೋವಂಥದ್ದು ಪಶ್ಚಿಮದ ಕಡೆ ತುಂಬ ಕಮ್ಮಿ ಇದೆ, 29% ಇದೆ. ಆಮೇಲೆ ಅಗ್ನಿ ಮೂಲೆಯಲ್ಲಿ ಕಮ್ಮಿ ಇದೆ, ಆಮೇಲೆ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಕಮ್ಮಿ ಇದೆ. ಸೊ ಈ ಮೂರು ಜಾಗದ ಎನರ್ಜಿನ ಇನ್ಕ್ರೀಸ್ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಜಿಯೋಪೆಥಿಕ್ ಸ್ಟ್ರೆಸ್ ಅಂದರೆ ಏನು ಅಂತಂದರೆ, ಈ ಯಾವ್ಯಾವ ಮೂಲೆಯಲ್ಲಿ ಏನೇನು ಬರಬೇಕು, ಯಾವ್ಯಾವ ಮೂಲೆಯಲ್ಲಿ ದೋಷ ಇದ್ದಾಗ ಏನಾಗ್ತದೆ ಅವೆಲ್ಲ ಇಲ್ಲಿ ಬರ್ತದೆ. ನೋಡಿ ಇಲ್ಲಿ ನೋಡಿ, ಕೆಲವೊಂದು ಕಡೆ ಆಕ್ಸಿಡೆಂಟ್ಸ್ ಆಗುತ್ತೆ, ಕೆಲವೊಂದು ಕಡೆ ಸಿಡಿಲು ಬರ್ತದೆ, ಕೆಲವೊಂದು ಕಡೆ ಗಿಡ ಬೆಳೆಯೋದೇ ಇಲ್ಲ. ಸೊ ಅಂದರೆ ಏನು, ಆ ನೆಗೆಟಿವ್ ಲೈನ್ ಪಾಸ್ ಆಗಿದ್ದಾಗ ಭೂಮಿ ಒಳಗಡೆ ಆ ಜಾಗದಲ್ಲಿ ನಮಗೇನು ಇಂಪ್ರೂವ್ಮೆಂಟ್ ಆಗಲ್ಲ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಅದನ್ನು ಇದು ಮಾಡ್ಕೊಳ್ಳೋದು ಅನ್ನೋದು ನೋಡ್ಬಿಟ್ಟು ಮಾಡ್ಕೊಬೇಕಾಗತ್ತೆ. ಚೆಕ್ ಮಾಡಿದಾಗ ಇಲ್ಲಿ 49-50% ಬರ್ತಾ ಇದೆ. ಯಾಕೆ 49-50% ಬರ್ತಾ ಇದೆ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಎಲ್ ಶೇಪಲ್ಲಿ ಬಂದಿದೆ. ಆ ಎಲ್ ಶೇಪು ಇವ್ರಿಗೆ ಕವರ್ ಆಗಿಲ್ಲ. ಆ ಎಲ್ ಶೇಪ್ ಯಾವಾಗ ಕನೆಕ್ಟ್ ಆಗಿಲ್ದಿರೋ ಕಾರಣ ಅದು ಕಟ್ಟನ್ನು ಲೆಕ್ಕ. ಸೊ ಈಶಾನ್ಯ ಮೂಲೆ ಕಟ್ ಲೆಕ್ಕಕ್ಕೆ ಬರ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಏನು ಮಾಡಬೇಕು, ಈಗ ಈಶಾನ್ಯ ಮೂಲೆ ಎನರ್ಜಿ ಇನ್ಕ್ರೀಸ್ ಮಾಡೋದಕ್ಕೆ ಈಗ ನಾರ್ತ್ ಈಸ್ಟಲ್ಲಿ ರಾಡ್ ಇಡ್ತಾ ಇದ್ದೀವಿ. ನೋಡಿ, ಆ ರಾಡ್ ಇಡ್ತಾರೆ ಅಲ್ಲಿ ಎಲ್ಲರೂ ಅಂತ ಭೂಮಿ ಮೇಲೆ ನೋಡಿ, ಇಟ್ಟಿದ ತಕ್ಷಣ ಎನರ್ಜಿ 100% ಆಗ್ತಾ ಇದೆ. ನೋಡಿ, ಅವ್ರು ತೆಗಿತಾ ಇದ್ದಾರೆ, ನೋಡಿ ಇಡ್ತಾ ಇದ್ದಾರೆ, ಇಮ್ಮಿಡಿಯೇಟಾಗಿ ಇಲ್ಲಿ ಎನರ್ಜಿ ಕಂಪ್ಲೀಟ್ ಆಗ್ತಾ ಇದೆ. ನೋಡಿ, ಈಗ 100% ಎನರ್ಜಿ ಇದೆ. ಸೊ ಹಾಗೆ ಇಲ್ಲಿ ನಾರ್ತ್ ಈಸ್ಟ್ ರಾಡ್ ಇಟ್ಟಿರೋದ್ರಿಂದ ಎನರ್ಜಿ ಕಂಪ್ಲೀಟ್ ಆಗಿದೆ. ಈಗ ನೋಡಿ, ಅಗ್ನಿ ಮೂಲೆಯಲ್ಲಿರೋಂಥ ಎನರ್ಜಿ ಚೆಕ್ ಮಾಡ್ತಾ ಇದ್ದೀವಿ. ರಾಡ್ ತೊಗೊಂಡು ಈ ಕಡೆ ಬಂದ್ಬಿಡಪ್ಪ. 30-35% ಇದೆ. ಈಗ ಇಡಪ್ಪ ರಾಡು ಅಲ್ಲಿ ತೋರಿಸಿ. ನೋಡಿ, ಅಲ್ಲಿ ರಾಡ್ ಇಡ್ತಿದ್ದಾರೆ, ಇಟ್ಟಿದ ತಕ್ಷಣ ಇಲ್ಲಿ 100% ಆಗ್ತಾಯಿದೆ. ನೋಡಿ, 100% ಆಯಿತು. ಸೊ ಆ ಎನರ್ಜಿನ ರಾಡನ್ನು ಇಡೋದ್ರ ಮುಖಾಂತರ ಇಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ವಿ. ನಾಳೆ ತೆಗಿತಾ ಇದ್ದಾರೆ, ತೆಗ್ದಾಗ ನೋಡ್ಬೋದು ನೀವು, ತೆಗ್ದಾಗ ನೋಡ್ಬೋದು ಇಲ್ಲಿ ಎನರ್ಜಿ ಆಟೋಮೆಟಿಕ್ಕಾಗಿ ಮುಂಚೆ ಎಷ್ಟಿತ್ತು ಅಷ್ಟಕ್ಕೆ ಬರ್ತಾ ಇದೆ. ಸೊ ಅದನ್ನ ಇಡಪ್ಪ, ಹಾಗೆ ಇಡೋ ಥರನೇ ತೋರಿಸ್ತಾರೆ ನೋಡಿ. ಓಕೆನಾ? ಸೊ ಅಲ್ಲಿ ಇಡೋದಕ್ಕೂ ಇಲ್ಲೂ 100% ಕಂಪ್ಲೀಟ್ ಆಗೋದಕ್ಕೂ ಅಲ್ಲಿ ಕಟ್ಟೆ ಮೇಲೆ ತುದಿ ಸಾಕು. ಇನ್ಕ್ರೀಸ್ ಆಯ್ತು ಈಗ. ಸೊ ಅದನ್ನು ತೆಗಿಯಪ್ಪ ಈಗ. ತೆಗಿದೆ, ತೆಗಿ ಆಗ್ತಿದೆಯಾ? ಇಡಿ, ಕಾಣ್ತಿದೆಯಾ? 100% ನಿಮಗೆ ತೆಗಿದೆ. ಅಲ್ಲಿ ತೆಗಿತಾರೆ, ಇಲ್ಲಿ ನೋಡಿ ಹಾಗೆ ವಾಪಸ್ಸು 29% ಇಲ್ಲಿ ಕೆಳಗೆ ಬರುತ್ತೆ.